ಒಟ್ಟು ಎಷ್ಟು ಹಲಸಿದಾವೆ ಸರ್ ನಿಮ್ಮ ಹಲಸು ಒಂದು 100 ಹಲಸಿದೆ. 10 ತಳಿ ಹಲಸಿದಾವೆ. ತೋರ್ಸಕ್ ಬಂದಿರೋ ರೈತರಿಗೆ ತೋರಿಸ್ಬೇಕಂತಾನೆ ಬೆಳೆದಿರೋದು ಇದು. ತುಂಬಾ ನಷ್ಟ ಅಂತ ಹೇಳ್ತಾರೆ ರೈತರು. ನಷ್ಟ ಇಲ್ಲ ಅಂತ ತೋರಿಸ್ಲಿಕ್ಕೆ ಇದನ್ನ ನಾವು ಮಾಡಿರೋದು. 25-30 ವರ್ಷ ಆದ್ಮೇಲೆ ಒಂದು ಹಲಸಿನ ಮರ 3 ಎಕರೆ ಭತ್ತದ ಇಳುವರಿಯ ಆದಾಯಕ್ಕೆ ಸಮಾನ ಆಗಿ ಕೆಲಸ ಮಾಡ್ತದೆ. ಇದು ನಾವೊಂದು 3-4 ವರ್ಷ ಅದನ್ನು ಕಾಪಾಡಿದ್ರೆ ನಮ್ಮ ಮುಂದಿನ 10 ತಲೆಮಾರು 15 ತಲೆಮಾರು ಆ ಮರ ನಮ್ಮನ್ನು ಕಾಪಾಡ್ತದೆ. ಎಲ್ಲ ಪ್ರತಿ ಹಂತದಲ್ಲೂ ರೈತ ಮೌಲ್ಯವರ್ಧನೆ ಯೋಚನೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ 1 ಎಕರೆ 2 ಎಕರೆ ನೆಮ್ಮದಿಯಿಂದ ಬದುಕಕ್ಕೆ ಸಾಕಾಗ್ತದೆ ಭೂಮಿ. ಈಗ ಇದರಲ್ಲಿ 16 ಹಣ್ಣಿದಾವೆ, 18 ಹಣ್ಣಿದಾವೆ. 600 ಅಂದ್ರೆ 10,800 ರೂಪಾಯಿ ಇದು ಒಂದು ಮರದಿಂದ. ವಾರಕ್ಕೊಂದ್ಸರಿ 150-200 ಲೀಟರ್ ಕೊಡ್ತೀನಿ. ಇದನ್ನ ನಾವು ಉಪ್ಪಿನಕಾಯಿಗೆ ಬಳಸ್ತೀವಿ. ಹಣ್ಣನ್ನ ನಾವು ಜಾಮ್ ಮಾಡ್ತೀವಿ. ಇದ್ರ ಒಣಗಿದ್ದ ಕಾಯಿಗಳಿಗೆ 1 kg ಒಣ ಕೊಬ್ಬರಿ ಸಿಗ್ತದೆ ನಮಗಿದು. 3-4 ಕಾಯಿಗಳಿಗೆ 1 kg ಒಣ ಕೊಬ್ಬರಿ ಸಿಗ್ತದೆ. ಉಪ್ಪು ಖಾರ ಅರಶಿನ ಬಿಟ್ರೆ ಇನ್ನೆಲ್ಲದು ನಮ್ದೆ. 70% ಅನ್ಕೊಳ್ರಿ. 70% ನಮ್ದೇನೆ ಪ್ರಾಡಕ್ಟ್. ಮಾವು ಎಲ್ಲಿ ಬರ್ತದೆ ಅಲ್ಲಿ ಗೇರು ಬರ್ತದೆ. ಲಕ್ಷ್ಮಣ ಫಲದ ಹಣ್ಣು ಮತ್ತೆ ಎಲೆಗಳನ್ನ ಕ್ಯಾನ್ಸರ್ ಪೇಷಂಟ್ಸ್ಗೆ ಈಗಾಗಲೇ 7-8 ವರ್ಷದಿಂದ ಉಚಿತವಾಗಿ ಕೊಡ್ತಾ ಇದೀವಿ ನಾವು. ನನ್ನ ಹತ್ರ ಸುಮಾರು ಒಂದು 23-24 ಥರದ ಔಷಧೀಯ ಸಸ್ಯಗಳು ಬೇರೆ ಬೇರೆ ಎಲ್ಲ ಇದೆ. ದೊಂಬೆಸರ ಜೀರಿಗೆ ಮಿಡಿ ನಿಮ್ಗೆ 4 ಇಂಚ್ವರೆಗೂ ಬರ್ತದೆ ಉದ್ದ. ಇದು ಕನಕ ಅಂತ ಹಲಸಿನ ತಳಿ. ಇದು ಹಣ್ಣು ಹಳದಿ ಕಲರ್ ಇರ್ತದೆ, ಬಂಗಾರದ ಕಲರ್ ಇರ್ತದೆ. ಈ ವರ್ಷ ಶುರುವಾಗಿದೆ. 6.5 ವರ್ಷದ ಮರ, 6 ಕಾಯಿ ಇದೆ ಇದರಲ್ಲಿ. ಇದು ಅಳತೆ ಎಲ್ಲ ತೂಕ ಎಲ್ಲ ಎಷ್ಟು ಬರ್ತದೆ ಏನು ಗೊತ್ತಿಲ್ಲ, ಇನ್ನು ಚಿಕ್ಕ ಕಾಯಿ ಇದು. ನೋಡ್ಬೇಕು ಇದನ್ನು ಏನಂತೇಳಿ. ಒಟ್ಟು ಎಷ್ಟು ಹಲಸಿದಾವೆ ಸರ್ ನಿಮ್ಮ ಹಲಸು ಒಂದು 100 ಹಲಸಿದೆ. 10 ತಳಿ ಹಲಸಿದಾವೆ. 10 ತಳಿಯ ಹಲಸುಗಳು 100 ಗಿಡಗಳಿದಾವೆ. ಒಂದೊಂದು ತಳಿದು 10 ಗಿಡಗಳಿದಾವೆ. ಕೆಲವೊಂದು ತಳಿಗಳು ಒಂದೊಂದೇ ಗಿಡಗಳಿದಾವೆ. ತ್ಯಾಮಗೊಂಡ್ಲ ರೆಡ್ ಅಂತೇಳಿ ತುಂಬಾ ಚೆನ್ನಾಗಿ ಬರ್ತದೆ ಈಗ 3 ವರ್ಷದಿಂದ. ಅದನ್ನು ತೋರಿಸ್ತೀನಿ. ಅದು ಕೂಡ ನಿಮ್ಮ ಮೌಲ್ಯವರ್ಧನಲ್ಲಿ ಇದೆ. ಮೌಲ್ಯವರ್ಧನಲ್ಲಿ ಅದ್ರದ್ದು ಇನ್ನೂ ಅಷ್ಟೊಂದು ಮೌಲ್ಯವರ್ಧನೆ ಶುರು ಮಾಡಿಲ್ಲ. ನನಗೆ ಹಣ್ಣಿಗೆ ಒಳ್ಳೆ ಬೆಲೆ ಸಿಗ್ತಾ ಇರೋದ್ರಿಂದ ನಾನು ಹಣ್ಣನ್ನೇ ನೇರವಾಗಿ ಮಾರ್ಬಿಡ್ತೀನಿ. ಎಷ್ಟು ಬೆಲೆಗೆ ಕೊಡ್ತಾ ಇದ್ದೀರಾ ಹಣ್ಣನ್ನ? ಈಗ ಸದ್ಯಕ್ಕೆ ಕೆಜಿಗೆ 80 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದೀನಿ. ಕೆಜಿಗೆ 80 ರೂಪಾಯಿ? 80 ರೂಪಾಯಿ. ಓಕೆ. ಬಿಡಿಸಿ ಯಾರಾದರೂ ಕೇಳಿದ್ರೆ, ತೊಳೆ ಮಾತ್ರ ಕೇಳಿದ್ರೆ ವಿತೌಟ್ ಬೀಜ 350 ರೂಪಾಯಿ ಕೊಡ್ತೀನಿ. ಕೆಜಿ ವಿತ್ ಬೀಜ 305 ರೂಪಾಯಿ ಕೊಡ್ತೀನಿ. 305. ಬರೀ ಬೀಜ ಅಂದ್ರೆ 80 ರೂಪಾಯಿ ಕೆಜಿ. 80 ರೂಪಾಯಿ ಕೆಜಿ. ಓಕೆ. ಆ ತರನು ಮಾಡ್ತಾ ಇದೀವಿ. ಮತ್ತೆ ಅದ್ರ ನಡುವೆ ನಿಮ್ಗೆ ಇಲ್ಲೊಂದು ಕರಿಬೇವಿಂದು. ಹೌದು, ನಾವು ಇಲ್ಲಿ ನೋಡ್ತಾ ಇದೀವಿ ಕರಿಬೇವಿನ ಗಿಡಗಳು. ಇದು ಕೂಡ ರೈತರಿಗೆ ಬೇಕಾಗ್ತದಂತಾನೆ ಇದು ಬೆಳೆಸಿರೋದು. ಇದು ಈಗ ನೋಡಿ, ಇದು ಅಗಲಕ್ಕೆ 18 ಅಡಿ ಇರೋದು. ಇದು ಉದ್ದ 110 ಅಡಿ ಇದೆ. 110 ಅಡಿ. ಯಾವ್ದು ಇದು ವೆರೈಟಿ ಸರ್? ಇದು ಏನು ನನ್ನ ಹತ್ರದ್ದೇ ಇರೋ ಸಸಿಗಳಿವು, ನನ್ನ ತೋಟದ್ದೇ ಸಸಿಗಳು, ಹೊರಗಡೆಯಿಂದ ತಂದಿದ್ದಲ್ಲ. ಅಲ್ಲ, ನೀವು ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಈ ಕಡೆ ಎಲ್ಲ 134 ಗಿಡ ಇದೆ ಇಲ್ಲಿ. 134 ಗಿಡ 18 ಅಡಿ ಬೈ 110 ಅಡಿನಲ್ಲಿ. ನನ್ನ ಪ್ರಕಾರ ಇದು 2 ವರ್ಷದ ನಂತರ, ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ 2 ವರ್ಷದ ನಂತರ ಈ ತಾಕಲ್ಲಿ ಇಷ್ಟೇ 18 ಬೈ 110ರಲ್ಲಿ ನಮಗೆ 1.5 ಲಕ್ಷದಿಂದ 2 ಲಕ್ಷ ಅಂತೂ ಖಚಿತವಾಗಿ ಸಿಗ್ತದೆ ಆದಾಯ ವರ್ಷಕ್ಕೆ. ಇದು ಇದರಿಂದ ನೀವೇನು ಚಟ್ನಿ? ಇಲ್ಲ, ಇದು ನಾನು ಡೈರೆಕ್ಟ್ ಸೊಪ್ಪು ಹೇಳಿದ್ದು. ನಾವು ಮತ್ತೆ ಇದನ್ನ ಮೌಲ್ಯವರ್ಧನೆ ಮಾಡಿದ್ರೆ ಅದು ಮತ್ತೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಬರೀ ರಾ ಮಾರಿದ್ರೆ ನಮಗೆ 2 ವರ್ಷದ ನಂತರ 1 ವರ್ಷಕ್ಕೆ 1.5ರಿಂದ 2 ಲಕ್ಷ ಅಂತೂ ತೊಂದರೆ ಇಲ್ಲ ಇಷ್ಟಕ್ಕೆ. ಇದನ್ನೇನಂದ್ರೆ ರೈತರಿಗೆ ಬಂದಿರೋ ರೈತರಿಗೆ ತೋರಿಸ್ಬೇಕಂತಾನೆ ಬೆಳೆದಿರೋದು. ಇದು ತುಂಬಾ ನಷ್ಟ ಅಂತ ಹೇಳ್ತಾರೆ ರೈತರು. ನಷ್ಟ ಇಲ್ಲ ಅಂತ ತೋರಿಸ್ಲಿಕ್ಕೆ ಇದನ್ನ ನಾವು ಮಾಡಿರೋದು. ಹಾಗೆ ತೆಂಗು ಕೂಡ ಅಷ್ಟೇ. ತೆಂಗು ಕೂಡ ನಮ್ಮಲ್ಲಿ ತುಂಬಾ ಅದ್ಭುತವಾಗಿ ಬೆಳಿತವೆ. ತೆಂಗು ನಾನು ಅವಾಗ ಬಂದಾಗ ನಾನು ಒಂದ್ಸರಿ ತೆಂಗು ನೋಡಿದೆ. ಏನಕ್ಕೆ ನೋಡಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಅದೇ ಬರೀ ನೀರು ಅಂತೇಳಿ. ಹೌದು, ಆ ಒಂದಿದ್ರಲ್ಲಿ ನೋಡಿದೆ ತೆಂಗನ್ನ. ಈಗ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಬರೀ ನೀರ್ ಮಾತ್ರನಾ ಅಂತ? ಬರೀ ನೀರ್ ಮಾತ್ರ, ಅನುಮಾನವೇ ಬೇಡ. ಇಲ್ಲಿ ಬನ್ನಿ, ಇನ್ನೂ ಮಜಬೂತಾಗಿ ಬೆಳೆದಿರೋ ಕಾಯಿಗಳಿದಾವೆ ಇಲ್ಲಿ.
ಅಲ್ಲ ಕಾಯಿ ಕೂಡ ಹೌದು. ನಿಮ್ಮ ಈ KBM ನೋಡಿದ್ರೆ ಗೊತ್ತಾಗುತ್ತೆ ಮರದ ಅಳತೆ. ಅಳತೆ ಹಾ ಇಲ್ಲಿ ನೋಡಿ, ಇದರಲ್ಲಿ ಕಾಯಿ ನೋಡಿ. ಹೌದು, 3-4 ಒಣಗಿದ್ದ ಕಾಯಿಗಳಿಗೆ 1 kg ಒಣ ಕೊಬ್ಬರಿ ಸಿಗ್ತದೆ ನಮಗಿದು. 3-4 ಕಾಯಿಗಳಿಗೆ 1 kg ಒಣ ಕೊಬ್ಬರಿ ಸಿಗ್ತದೆ. ಮತ್ತೆ 1 ಕಾಯಿಯಿಂದ 10 ಜನರದು ಅಡಿಗೆಗೆ 1 ಕಾಯಿ ಕೊಬ್ಬರಿ ಸಾಕು. ಅಷ್ಟು ಹೇರಳವಾಗಿ ಕೊಬ್ಬರಿ ಸಿಗ್ತದೆ ಅದರಲ್ಲಿ. ಇದು ಕವಳೆ ಗಿಡಗಳಲ್ಲಿ ಇದ್ರದ್ದು ಕೂಡ ನಾವು ಉಪ್ಪಿನಕಾಯಿ ಎಲ್ಲ ಕವಳೆ ಗಿಡಗಳು ಇದ್ರದ್ದು ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ ನಾವು. ಇಲ್ಲಿ ಕಾಯಿ ಎಲ್ಲ ಎಷ್ಟಿದೆ ನೀವು ನೋಡ್ಬೋದು ಬೇಕಿದ್ರೆ. ಇದು ಎಷ್ಟು ಗಿಡಗಳಿದ್ದಾವೆ ಸರ್? ಸುಮಾರು ಗಿಡಗಳಿದೆಯಲ್ಲ. 7 ಗಿಡ ಇದಾವೆ ಅಷ್ಟೇ ಇವು. ನೋಡಿ, ಈ ಹಂತದ ಕಾಯಿಗಳನ್ನ ನಾವು ಉಪ್ಪಿನಕಾಯಿಗೆ ಬಳಸ್ತೀವಿ ನಾವು. ಇದು ಅದು 7 ಗಿಡಗಳು ಈ ಲೆವೆಲ್ಗೆ ಹಬ್ಬಿದಾವೆ. ಓ, ಈ ಹಸಿರು ನೋಡಿ, ಈ ಕಲರ್ ಬಂದಿರಬೇಕು, ಈ ಗಾತ್ರ ಬಂದಿರಬೇಕು. ಈ ಅಂದ್ರೆ ನೋಡಿ ನಿಮ್ಗೆ ಆಲ್ಮೋಸ್ಟ್ 1 ಬೆರಳು ದಪ್ಪ. ಹೌದು, 1 ಬೆರಳು ದಪ್ಪ. ಇದನ್ನ ನಾವು ಉಪ್ಪಿನಕಾಯಿಗೆ ಬಳಸ್ತೀವಿ. ಹಣ್ಣನ್ನ ನಾವು ಜಾಮ್ ಮಾಡ್ತೀವಿ, ಇದ್ರದ್ದು ಜಾಮ್. ಮತ್ತೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡಿಗರಿಗೆ ಇಷ್ಟವಾಗಿರೋ ಕರಿ ಇಷಾಡ ಇದು. ಇದು ಕರಿ ಮರ, ಮಾವಿನ ಗಿಡ. ಕರಿ ಅಲ್ಲ, ನೀವು ಕರಿ ಇಷಾಡ. ಹೌದು, ನೀವೆಲ್ಲ ಈ ಹುಡುಕಿ ತಂದಂಗಿದೆ ಕೆಲವೆಲ್ಲ. ಅದೇ ಗ್ರಾಹಕರು ಒತ್ತಡ ಅಂತ ಹೇಳಿದ್ನಲ್ಲ, ಅವರು ನನ್ನನ್ನು ಜಾಣನ್ ಮಾಡ್ತಾ ಇದಾರೆ. ಗ್ರಾಹಕರು ನನಗೆ ಅದು ಬೇಕು ಇದು ಬೇಕು ಅಂತಾರೆ. ಸರಿ ಕೊಡ್ತೀನಿ ಅಂತ ಹೇಳ್ತೀನಿ, ಮತ್ತೆ ಅದೇ ವರ್ಷ ತಂದು ಹಾಕ್ತೀನಿ. 1-2-3 ವರ್ಷ ಅವ್ರಿಗೆ ಕಾಯ್ಲಿ ಕೇಳಿ ಮತ್ತೆ ಕೊಡ್ತೀನಿ ನಾನು ಹಣ್ಣುಗಳು. ಮತ್ತೆ ಕೊಡ್ತೀನಿ. ಮತ್ತೆ ಇದು ವರ್ಷಕ್ಕೆ 3 ಬಾರಿ ಬರ್ತದೆ ಹಣ್ಣಿದು. ಬಾರ್ಬಡಸ್ ಚೆರ್ರಿ ಅಂತ. ಈಗ ಅಲ್ಲಲ್ಲೇ ಫ್ಲವರ್ ಶುರುವಾಗಿದೆ. ಇದನ್ನು ಕೂಡ ನಾವು ಹಣ್ಣು ಮಾರ್ತೀವಿ. ಮತ್ತೆ ಇದ್ರದ್ದು ಈ ವರ್ಷ ಆಮ್ಲದ್ದು ವೈನ್ ಮಾಡ್ದಂಗೆ ವೈನ್ ಮಾಡ್ಬೇಕಂತ ಒಂದು ಯೋಚನೆ ಇಟ್ಕೊಂಡಿದೀವಿ. ಸೊ ನಾನು ಆಗ್ಲೇ ಕೇಳದಂತೆ ಇಲ್ಲಿರುವಂತಹ ಎಲ್ಲಾ ಪ್ರಾಡಕ್ಟ್ಗಳು ವ್ಯಾಲ್ಯೂ ಆಡೆಡ್ ಆಗುತ್ತೆ. ಇಲ್ಲಿರುವಂತಹ ಮರಗಳಲ್ಲಿ ವ್ಯಾಲ್ಯೂ ಆಡೆಡ್ ಆಗದೆ ಇರುವಂತದ್ದು ಯಾವ್ದಾರು ಇದಾವ? ಸಪೋಟ ಒಂದಿದೆ. ಸಪೋಟದಲ್ಲಿ ಇಲ್ಲಿ ತನಕ ನೀವು ಟ್ರೈ ಮಾಡ್ಲಿಲ್ವಾ, ಅಥವಾ ನಿಮ್ ಗ್ರಾಹಕರು ಯಾರು ಕೇಳಲಿಲ್ವಾ? ಇಲ್ಲ, ಅದಕ್ಕೆ ಮಿಷಿನ್ಸ್ ಎಲ್ಲ ಬೇಕು ಬಹಳಷ್ಟು. ಸಪೋಟದಿಂದ ಶುಗರ್ ಎಲ್ಲ ಮಾಡ್ತಾರೆ. ಆಮೇಲೆ ಸ್ಲೈಸ್ ಮಾಡ್ತಾರೆ, ಸಪೋಟದ್ದು ಡ್ರೈ ಸ್ಲೈಸ್. ಹೌದು, ಆ ಡ್ರೈ ಸ್ಲೈಸ್ ಮಾಡಬೇಕು. ಬಟ್ ಏನಂದ್ರೆ ಹಣ್ಣಿಗೆ ನನಗೆ ಒಳ್ಳೆ ಬೆಲೆ ಸಿಗ್ತಾ ಇರೋದ್ರಿಂದ ಹಣ್ಣು ಕೊಟ್ಬಿಡ್ತೀನಿ. ಮತ್ತೆ ಅದು ಪ್ರಾಡಕ್ಟ್ ಮಾಡೋದು ಟೈಮ್ ಎಲ್ಲ, ಪ್ರಾಸೆಸ್ ಎಲ್ಲ ತುಂಬ ಲೇಟ್ ಆಗ್ತದೆ ಅಂತೇಳಿ ಹಾಗಾಗಿ ಸಪೋಟ ಒಂದು ಮಾಡಿಲ್ಲ. ಕರಿಬೇವು ಕೂಡ ನಾವು ಔಷಧಿಗೆ ಬಳಸ್ತೀವಿ, ಪೌಡ್ರ್ ಮಾಡ್ತೀವಿ, ಚಟ್ನಿ ಪುಡಿ ಮಾಡ್ತೀವಿ. ಆಮೇಲೆ ನೇಸರ ಸಂಜೀವಿನಿಯಲ್ಲಿ ಬಳಸ್ತೀವಿ. ಕೂಡ ಮಾರ್ತೀವಿ, ಕರಿಬೇವು ಕೂಡ. ಈ ಥರ ನೀವು ಅಂದಂಗೆ ಮೌಲ್ಯವರ್ಧನೆ ಒಳಗೆ ಪಡೆದೇ ಇರೋ ಗಿಡಗಳು ಹೇಳ್ಬೇಕಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತು ಗೊಂದಲನೂ ಆಗ್ತದೆ. ಈ ಮಾವು ಕೂಡ ಒಂದ್ಸರಿ ಸುಕೇಳಿ ಮಾಡಿದ್ವಿ, ಇದರಲ್ಲಿ ಬಾಳೆನಲ್ಲಿ ಸುಕೇಳಿ ಮಾಡಿದ್ವಿ. ಬಟ್ ಅದು ನಾವೇ ತಿಂದು ಖಾಲಿ ಮಾಡಿದ್ವಿ. ಅದು ಗ್ರಾಹಕರಿಗೆ ತಲುಪಲಿಲ್ಲ. ಅದು ಈ ವರ್ಷ ಏನೋ ಮಾಡ್ಬೇಕಂತಿದ್ವಿ. ನೋಡಿ, ಇದ್ರದ್ದು ತೆಂಗಿನಕಾಯಿ ಅಳತೆ ನೋಡ್ರಿ. ಇವೆಲ್ಲ 13-14 ವರ್ಷದ ಮರಗಳಿವು. ಹೌದು, ಹದಿಮೂರು 14 ವರ್ಷದ ಮರಗಳು. ಕಾಯಿನು ಇನ್ನೇನು ನಾನೇನು ಹೇಳಂಗಿಲ್ಲ. ನಾನು ಆವಾಗಲೇ ಕೇಳಿದೆ ನಾನು. ಹೌದು, ಇಲ್ಲಿ ನಾವು ನೋಡಿದಾಗ್ಲೂ ಗೊತ್ತಾಗ್ಬೋದು, ನೀರು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಇಲ್ಲಿ. ಸೊ ನೀರಾದ್ರೂ ಎಷ್ಟು ಕೊಡ್ತೀರಾ ಸರ್ ನೀವು? ನೋಡಿ, ಒಳ್ಳೆ ಪ್ರಶ್ನೆ ನಿಮ್ದು. ವಾರಕ್ಕೊಂದ್ಸರಿ 150-200 ಲೀಟರ್ ಕೊಡ್ತೀನಿ. ವಾರಕ್ಕೊಮ್ಮೆ 150-200 ಲೀಟರ್ ನಿನ್ನೆ ಕೊಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ಇದೆ ಇನ್ನ. ಮತ್ತೆ ನೆಕ್ಸ್ಟ್ 7 ದಿನಕ್ಕೆ ಮತ್ತೆ ನೀರು ಇದಕ್ಕೆ. ವಾರಕ್ಕೊಮ್ಮೆ ಮಾತ್ರ. ಬೇಸಿಗೆಯಲ್ಲಿ ಅಲ್ಲ, ಯಾವಾಗ ಮಳೆಗಾಲದಲ್ಲಿ ಕೊಡೋದೇ ಇಲ್ಲ. ಇನ್ನು ಬೇರೆ ದಿನ ಎಲ್ಲ ವಾರಕ್ಕೊಮ್ಮೆ 150-200 ಲೀಟ್ರು. ಕೆಲವೊಬ್ರು ದಿನ 150-200 ಲೀಟರ್ ಕೊಡ್ತಾರೆ. ಬಟ್ ನೀರು ಅಷ್ಟು ಅಗತ್ಯ ಇರಲ್ಲ. ಸುಮ್ಮನೆ ಇಲ್ಲದ್ದು ಕಾಯಿಲೆಗಳೆಲ್ಲ ನೀರು ಜಾಸ್ತಿ ಕೊಟ್ಟರೆ ಏನಾಗ್ತದೆ, ಗಿಡಕ್ಕೆ ರೆಸಿಸ್ಟೆನ್ಸ್ ಹೋಗ್ಬಿಡ್ತದೆ. ನೋಡಿ, ಇದು ಟ್ಯಾಮ್ಗೊಂಡ್ಲಾ ರೆಡ್ ಅಂತೇಳಿ 7 ವರ್ಷದ ಮರ ಇದು. ಟ್ಯಾಮ್ಗೊಂಡ್ಲಾ ರೆಡ್. ಇದಷ್ಟೇ ಹಣ್ಣಲ್ಲ, ನೀವು ಈ ಕಡೆ ಕೆಳಗಡೆ ಬಂದು ನೋಡಿದ್ರೆ, ತಲೆ ಎತ್ತಿದ್ರೆ ನಿಮ್ಗೆ ಎಷ್ಟೆಲ್ಲ ಹಣ್ಣು ಕಾಣ್ತದೆ. ಇದೆ ಇಲ್ಲಿ ನೋಡಿ, ಮೇಲಿದೆ, ಇಲ್ಲಿ 6 ಇದಾವೆ, ಅಲ್ಲಿ 2 ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲಿ ಮೇಲೆ 2 ಇದೆ, ಮತ್ತೆ ಇಲ್ಲೊಂದಿದೆ. ಆಲ್ಮೋಸ್ಟ್ 15-16 ಹಣ್ಣುಗಳಿದಾವೆ. ಇದು ಕೂಡ 80 ರೂಪಾಯಿಗೆ ಕೆಜಿ ಮಾರ್ತೀನಿ ನಾನು. 80 ರೂಪಾಯಿ ಪರ್ ಕಿಲೋ. 80 ರೂಪಾಯಿ. ಎಷ್ಟು ಕೆಜಿ ಬೆಳೆಯುತ್ತೆ ಸರ್ ಇದು ಅಂದಾಜು?
ಈಗ ನೋಡಿ ಇದು ಏನಿದೆಯಲ್ಲ ಇದು ಮೆಚುರಿಟಿ ಆಗೋದ್ರೊಳಗೆ ನನಗೆ ಒಂದು 9 kg ಬರ್ತದೆ. ಇದು 9 kg 8 ರಿಂದ 9 kg ಬರ್ತದೆ. ಹ್ಮ್ ಅಂದ್ರೆ 640 ರೂಪಾಯಿ, 600 ರೂಪಾಯಿ ಅನ್ಕೊಳ್ಳಿ. ಹ್ಮ್ ಈಗ ಇದರಲ್ಲಿ 16 ಹಣ್ಣಿದಾವೆ, 18 ಹಣ್ಣಿದಾವೆ. 600 ಅಂದ್ರೆ 10,800 ರೂಪಾಯಿ ಇದು ಒಂದು ಮರದಿಂದ ಆಯ್ತು ವರ್ಷಕ್ಕೆ. ಹಣ್ಣನ್ನು ನಾವು ಕೊಡ್ತೀವಿ ಅನ್ನೋದಾದ್ರೆ, ಹಣ್ಣನ್ನು ನಾವು ಕೊಡ್ತೀವಿ ಅನ್ನೋದಾದ್ರೆ ಇದನ್ನ ಮೌಲ್ಯವರ್ಧನೆ ಮಾಡಿದ್ರೆ ಮತ್ತು ಜಾಸ್ತಿ ಆಗ್ತದೆ. ಒಂದು ಇದು ಬರೀ ಇನ್ನೂ 6.5 ವರ್ಷದ ಮರ, 6.5 ಅಥವಾ 7 ವರ್ಷದ ಮರ ಇದು. ನಾವು ಪ್ರೌಢಾವಸ್ಥೆ ಅಂತ ಏನು ಹೇಳ್ತೀವಿ ಹಲಸಿಗೆ 12 ರಿಂದ 15 ವರ್ಷ. ನನ್ನ ಪ್ರಕಾರ ಇದು 12 ರಿಂದ 15 ವರ್ಷಕ್ಕೆ ಒಂದು 25 ಕಾಯಿ ಕೊಡ್ಬೋದು ಅಂತ ಅನ್ನಿಸ್ತದೆ. 12ನೇ ವರ್ಷಕ್ಕೆ, 12ನೇ ವರ್ಷಕ್ಕೆ, ಒಂದು ವರ್ಷಕ್ಕೆ ಈ ತ್ಯಾಮಗೊಂಡ್ಲ ರೆಡ್ 25 ಹಣ್ಣು ಕೊಡ್ಬೋದು ಅನ್ನಿಸ್ತದೆ. 25 ಹಣ್ಣು ಅಂದರೆ ನೀವೇ ಲೆಕ್ಕ ಮಾಡ್ಕೋಬೇಕು. ಇಂಟು 600 ರೂಪೀಸೇ ಅನ್ಕೊಂಡ್ರು ಒಂದು 15,000 ರೂಪಾಯಿವರೆಗೂ ಒಂದು ಮರ. ಇದು ಬೆಳೀತಾ ಬೆಳೀತಾ ಇದಂತೂ ಈಗಲೇ ನನ್ನ ಪ್ರಕಾರ ಒಂದು 10 kg ಮೇಲಿದೆ. ಅದು ಒಂದು ನಿಮಿಷ, ಯಾವುದು ಇದಾ? ಇದು ಈಗ ನೋಡಿ, ಅದು ಅಂದಾಜು ಒಂದು 10 kg ಮೇಲಿದೆ. ಅದು ಇನ್ನೂ ಬೆಳಿಬೇಕು. ಅದು ಇನ್ನೂ ಒಂದು 15-20 ದಿನ ಆಗ್ತದೆ. 10 kg ಅನ್ಕೊಂಡ್ರು ಅದು ಒಂದು 80 ರೂಪೀಸ್ ಅಂದರೆ 800 ರೂಪಾಯಿ ಆಯಿತು. ಹಲಸಿಂದು ಒಂದು ಲೆಕ್ಕಾಚಾರ ಇದೆ. ಏನಂದರೆ ಒಂದು ಪ್ರೌಢಾವಸ್ಥೆ ಹಲಸಿನ ಮರದ ಆದಾಯ, ಆದಾಯ 1 ಎಕರೆ ಭತ್ತದ ಆದಾಯಕ್ಕೆ ಸಮ ಅಂತ AP ಚಂದ್ರಶೇಖರ್ ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ರು, ಮೈಸೂರಿನ ಇಂದ್ರಪ್ರಸ್ಥದವರವರು. ನಾನು ಆ ಪುಸ್ತಕ ಓದಿ ಇಂಪ್ರೆಸ್ ಆಗಿ, ಮತ್ತೆ ಅಡಿಕೆ ಪತ್ರಿಕೆ ನೋಡಿ ಓದಿ ಇಂಪ್ರೆಸ್ ಆಗಿ ಹಲಸಿನ ಗಿಡಗಳನ್ನ ನಾಟಿ ಮಾಡಿದ್ದು ನಾನು. ಅದು ಈಗ ನನ್ನ ಅನುಭವಕ್ಕೆ ನಿಜ ಅನ್ನಿಸ್ತಾ ಇದೆ. ಒಂದು ಹಲಸಿನ ಮರ 1 ಎಕರೆ ಭತ್ತದ ಇಳುವರಿಯ ಆದಾಯಕ್ಕೆ ಸಮ ಅಂತೇಳಿ ನನಗೀಗ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ವರ್ಷಗಳಿಗೆ ಹೋದರೆ ಅಂದರೆ 25-30 ವರ್ಷ ಆದಮೇಲೆ ಒಂದು ಹಲಸಿನ ಮರ 3 ಎಕರೆ ಭತ್ತದ ಇಳುವರಿಯ ಆದಾಯಕ್ಕೆ ಸಮಾನವಾಗಿ ಕೆಲಸ ಮಾಡ್ತದೆ. ಇದು ಅಷ್ಟು ವರಮಾನ ಕೊಡ್ತದೆ. ಇದು ಪೀಕಲ್ಲಿ. ಮತ್ತೆ ಈ ಹಲಸಿನ ಮರಕ್ಕೆ ಎಲ್ರಿಗೂ ಗೊತ್ತಿರೋಂಗೆ ಗ್ರಾಫ್ಟೆಡ್ ಆದರೆ 150 ರಿಂದ 200 ವರ್ಷ ಬದುಕ್ತದೆ. ಬೀಜದ್ದಾದರೆ ನಿಮಗೆ 500, 600 ವರ್ಷ, 400 ವರ್ಷ ಎಲ್ಲ ಬದುಕ್ತದೆ. ಅಂದರೆ ನಾವೊಂದು 3-4 ವರ್ಷ ಅದನ್ನು ಕಾಪಾಡಿದರೆ ನಮ್ಮ ಮುಂದಿನ 10 ತಲೆಮಾರು, 15 ತಲೆಮಾರು ಆ ಮರ ನಮ್ಮನ್ನು ಕಾಪಾಡ್ತದೆ. ಅಷ್ಟು ಸುಲಭವಾದ ಆದಾಯ ನಾವು ತೋರಿಸ್ಬೋದು. ಅಂದರೆ ವಿವೇಚನೆ ಬೇಕು, ರೈತರಲ್ಲಿ ವಿವೇಚನೆ ಬೇಕು. ನಾನು ಒಂದೇ ಥರದ ಬೆಳೆ ಹಾಕ್ಕೊಂಡು, ನೀವು ಹಾಕ್ಕೊಳ್ರಿ, ಸಾಂಪ್ರದಾಯಿಕ ಬೆಳೆಗಳು ಹಾಕ್ಕೊಳ್ರಿ, ಬೇಡ ಅಂತಲ್ಲ. ಒಂದೇ ಥರದ ಬೆಳೆ ಹಾಕ್ಕೊಂಡು ಒದ್ದಾಡೋ ಬದಲು ಸಮಗ್ರ ಕೃಷಿ ಮಾಡಿದರೆ ಎಲ್ಲದರಲ್ಲೂ ಲಾಭ ಸಿಗ್ತದೆ. ಮತ್ತು ಇನ್ನು ಮೌಲ್ಯವರ್ಧನೆ ಹತ್ರ ಹೋಗ್ಬಿಟ್ರಂತೂ ಇನ್ನೂ ಖುಷಿ ಆಗ್ತದೆ. ಇದು ಕೆಳಗಡೆ ಬಿದ್ದಿರೋದಲ್ಲ, ಇದು ಗಂಬ್ಲೆಸ್ ಹಲಸು ಅಂತ. ಇದು ನೋಡಿ, 2 ನೆಲದಲ್ಲೇ ಬಿಟ್ಬಿಟ್ಟಿದಾವೆ ನೋಡಿ, ಇವು 2. ಇದು 6 ವರ್ಷದ ಮರ. ಇದು ಗಂಬ್ಲೆಸ್ ಹಲಸು. ಈ ವರ್ಷ ಇದು ಹಣ್ಣು ತೆಗೆದ್ಮೇಲೆ ಸ್ವಲ್ಪ ಸೈಡ್ ಬ್ರಾಂಚಸ್ ಎಲ್ಲ ಥಿನ್ನಿಂಗ್ ಮಾಡ್ತೀವಿ. ನಂತರ ಎಲ್ಲ ಬೊಡ್ಡೆ ಮೇಲೆ ಬರ್ಬೋದು ಅಂತ ಅನ್ನಿಸ್ತದೆ. ನೋಡ್ಬೇಕು, ಇದು ಫಸ್ಟ್ ಕ್ರಾಪ್ ನಮಗಿದು. ಅದ್ರ ರುಚಿ ಮತ್ತೆ ಮೇಣ ಎಲ್ಲ ಹೆಂಗಿರ್ತದೆ ನೋಡ್ಬೇಕದು. ಇದು ನಮ್ಮ ಹಿತೈಷಿಗಳು ಸ್ವಾಮಿ ಸಾರ್ ಅಂತೇಳಿ ಬಾಗಲಕೋಟೆ ಯೂನಿವರ್ಸಿಟಿನಲ್ಲಿ ಒಳ್ಳೆ ಪೋಸ್ಟಲ್ಲಿ ಹೋಗಿ ರಿಟೈರ್ ಆದ್ರು. ಅವರು ನನಗಿದು ಪ್ರೀತಿಯಿಂದ ಕೊಟ್ಟಿದ್ದು. ಅವ್ರು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು ಅಷ್ಟೇ ಪ್ರೀತಿಯಿಂದನೂ ನಾನು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಪ್ರೀತಿ ಬಿಟ್ಟರೆ ಮತ್ತೇನು ಕೇಳಲ್ಲ. ಗಿಡ ಮರಗಳು ನೀರು ಕೊಟ್ಟರೆ ಕುಡಿತವೆ, ಇಲ್ಲಾಂದರೆ ಏನು ಕೊಡಬೇಕು ಅದು ಕೊಡ್ತವೆ. ಮತ್ತು ಇಲ್ಲೊಂದು ಸ್ವಲ್ಪ ದಾಸವಾಳ ಗಿಡಗಳೆಲ್ಲ ಹಾಕ್ಕೊಂಡಿದ್ವಿ ನಾವು. ಇದು ಮನೆಯಲ್ಲಿ ಪೂಜೆಗೂ ಬೇಕು, ಮತ್ತು ಇದ್ರದ್ದು ಹೂವಿಂದು ಪೌಡರ್ ಮಾಡಿ ಮಾರ್ತೀವಿ ನಾವು ಮೌಲ್ಯವರ್ಧನೆಗೆ. ಮತ್ತು ಇದ್ರದ್ದು ಎಲೆಗಳೆಲ್ಲ ನಾವು ಹೇರ್ ಆಯಿಲಲ್ಲಿ ಯೂಸ್ ಮಾಡ್ತೀವಿ. ಸುಮಾರು 6-7 ಕಲರ್ ದಾಸವಾಳಗಳಿದ್ದಾವೆ, ಇಲ್ಲಿ ಕೂಡ ಇದ್ದಾವೆ. ಎಲ್ಲದೂ ಕೂಡ ಅಂದರೆ ನಾನು ಹೇಳ್ತೀನಲ್ಲ, ಪ್ರತಿ ಹಂತದಲ್ಲೂ ರೈತ ಮೌಲ್ಯವರ್ಧನೆ ಯೋಚನೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ 1 ಎಕರೆ 2 ಎಕರೆ ನೆಮ್ಮದಿಯಿಂದ ಬದುಕಕ್ಕೆ ಸಾಕಾಗ್ತದೆ. ಭೂಮಿ ಮೌಲ್ಯವರ್ಧನೆ ಮಾಡ್ತಾ ಹೋದರೆ ಮಾಡಬೇಕು. ಇದು ಸುಮ್ಮನೆ ನನಗೆ 100 ಎಕರೆ ಭೂಮಿ ಇದೆ, 200 ಎಕರೆ ಭೂಮಿ ಇದೆ ಅಂತೇಳಿ ನನಗೆ 1 ಕೋಟಿ ಲಾಭ ಬಂತು ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೋ ಅದನ್ನು ಹೇಳೋದಿಲ್ಲ ಅವರು.